ಪಂಚ ರಾಜ್ಯಗಳಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಸ್ವತಃ ಈ ಪಶ್ಚಿಮ ಬಂಗಾಳ ಅತಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರಪ್ಪ ಏನಂದ್ರೆ ಮಮತಾ ಬ್ಯಾನರ್ಜಿ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಂದ್ರೆ 3 ಬಾರಿ ಅಧಿಕಾರದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿಯವರು ಈ ಬಾರಿ ಅಧಿಕಾರ ಬಿಟ್ಟುಕೊಡ್ತಾರಾ ಬಿಜೆಪಿಗೆ ಅನ್ನೋದು ಕುತೂಹಲ ಇದೆ. ಇನ್ನು ತಮಿಳುನಾಡಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಪ್ರಾದೇಶಿಕ ಪಕ್ಷಗಳ ನಡುವೆ ಅತಿ ದೊಡ್ಡ ಪೈಪೋಟಿ ಇದೆ. ಬಟ್ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಆಡಳಿತ ಪಕ್ಷನೇ ಒನ್ಸ್ ಅಗೇನ್ ಅಧಿಕಾರಕ್ಕೆ ಬರುತ್ತೆ ಅಂತ. ಹಂಗಾಗಿ ಏನಾಗುತ್ತೆ ತಮಿಳುನಾಡಲ್ಲಿ ಅಂತ ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗುತ್ತೆ. ಎಲ್ಲರ ಚಿತ್ತ ಆ ಕಡೆ ಇದೆ. ಎಲ್ಲಾ ಕೇಂದ್ರಗಳ ಎದುರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ 8 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂಚೆ ಮತಗಳ ಎಣಿಕೆ ಕಾರ್ಯ. ಎಲ್ಲಾ ಕೇಂದ್ರಗಳ ಎದುರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಅತಿ ಹೆಚ್ಚಿನ ಭದ್ರತೆಯಲ್ಲೇ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗೋದು. ಕೂಲ್ ಆಗಿದ್ದ ಅಭ್ಯರ್ಥಿಗಳಿಗೆ ಶುರುವಾಗಿದೆ ಇವತ್ತು ಟೆನ್ಷನ್. ಕಾರಣ ಮತದಾರರು ಯಾವ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋದನ್ನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಅದು ಇವತ್ತು ಹೊರಗೆ ಬೀಳುತ್ತೆ ಅಂತ. ತಮಿಳುನಾಡಿನಲ್ಲಿ ಯಾರು ಕಿಂಗ್ ಆಗ್ತಾರೆ? ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಸೋಲಾ? ಕೇಸರಿ ಕ್ರಾಂತಿ ಸೃಷ್ಟಿಯಾಗಬಹುದಾ? ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಬಹುದಾ ಪಶ್ಚಿಮ ಬಂಗಾಳ ಅಂತ? ಕೇರಳ ರಾಹುಲ್ಗೆ ಜೈಕಾರ ಹಾಕಬಹುದಾ? ಎಕ್ಸಿಟ್ ಪೋಲ್ ಅಂತದೊಂದು ರಿಸಲ್ಟ್ ಕೊಟ್ಟಿದೆ. ಹಂಗಾಗಿ ಬಹಳ ಆಸೆಗಣ್ಣುಗಳಿಂದ ಕಾಂಗ್ರೆಸ್ ಪಾಳೆಯ ಕೂಡ ಅಲ್ಲಿ ಎದುರು ನೋಡ್ತಾ ಇದೆ. ಎಸ್, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಈಗ ಟಾಲಿ ಅಂದ್ರೆ ಡಿಎಂಕೆ ನಿಮ್ಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ಅದಾದ ನಂತರ ಇತ್ತ ಲೆಫ್ಟ್ ಅಲ್ಲಿ ಪಶ್ಚಿಮ ಬಂಗಾಳ. ಕುತೂಹಲ ಏನಂದ್ರೆ ಪಂಚ ರಾಜ್ಯಗಳ ರಿಸಲ್ಟ್ ಒಂದೇ ಸ್ಕ್ರೀನ್ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಎಕ್ಸಾಕ್ಟ್ಲಿ. ಸೊ ಗ್ಯಾರಂಟಿ ನ್ಯೂಸ್ ಒಂದೇ ಸ್ಕ್ರೀನ್ ಅಲ್ಲಿ ನಿಮಗೆ ಅಷ್ಟು ಪಂಚ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶ ಸೇರಿದಂತೆ ನಮ್ಮ ರಾಜ್ಯದ 2 ಕ್ಷೇತ್ರಗಳಿಗೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಸ್ಕ್ರೀನ್ ನೋಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ. ಹೌದು. ಸೊ ಮೇಲ್ಗಡೆ ಅಂದ್ರೆ ತಮಿಳುನಾಡಿನ ಒಂದು ರಿಸಲ್ಟ್ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದಾದ ನಂತರ ನಿಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ಗಮನಿಸಬಹುದು ಕೇರಳಂನ ಒಂದು ಈ ಸದ್ಯದ ಒಂದು ಫಲಿತಾಂಶ ಟ್ರೆಂಡ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾವು ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಬಲಗಡೆ ಭಾಗದಲ್ಲಿ ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಒಂದು ಫಲಿತಾಂಶ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಪೆನ್ ಟು ಪೆನ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಕೆಳಗಡೆ ಎಡಭಾಗದಲ್ಲಿ ನೋಡಬಹುದು ಅಸ್ಸಾಂ, ಜೊತೆಗೆ ಬಲಗಡೆ ಏನು ಇತ್ತ ಏನು ಬೇರೆ ರಾಜ್ಯದ ಒಂದು ಫಲಿತಾಂಶದ ಬಗ್ಗೆ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ರಾಜ್ಯಗಳ ಫಲಿತಾಂಶ ನಿಮಗೆ ಈ ಸ್ಕ್ರೀನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಸಹಜವಾಗಿ ಇಡೀ ದೇಶದ ಚಿತ್ತ ಪಂಚ ರಾಜ್ಯಗಳ ಕಡೆಗೆ ಇದ್ರೆ, ನಮ್ಮ ಚಿತ್ತ 2 ಕ್ಷೇತ್ರಗಳ ಕಡೆಗೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮತ ಎಣಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಫೈಟ್ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿ ಟಿಎಂಸಿ ಕಾರ್ಯಕರ್ತರ ನಡುವೆ ಗಲಾಟೆ ಅಂತೆ ನೋಡಿ. ಮತ ಎಣಿಕಾ ಕೇಂದ್ರದ ಎದುರೇ ಕಾರ್ಯಕರ್ತರ ಫೈಟ್ ಶುರುವಾಗ್ಬಿಟ್ಟಿದೆ. ಮತ ಎಣಿಕೆ ಪ್ರಾರಂಭಕ್ಕೂ ಮುನ್ನವೇ ಕಾರ್ಯಕರ್ತರನ್ನ ಚದುರಿಸೋ ಸಲುವಾಗಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾಕೋ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗಿಂತವೆಲ್ಲ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ. ಭವಾನಿಪುರದಲ್ಲಿ ಮಮತಾ ವರ್ಸಸ್ ಸುವೇಂದು ಅತಿದೊಡ್ಡ ಫೈಟ್ ಏರ್ಪಟ್ಟಿದೆ. ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವ ಭವಾನಿಪುರ ಕ್ಷೇತ್ರ, ಅಲ್ಲಿಯೇ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿರೋದು ದೃಶ್ಯ ನೋಡ್ತಾ ಇದ್ದೀರಿ. ಮತ ಎಣಿಕೆ ಕೇಂದ್ರ ಅದರ ಮುಂಭಾಗದಲ್ಲಿ ಬೆಳ್ಳಂಬೆಳಗ್ಗೆ ಅನೇಕ ಕಾರ್ಯಕರ್ತರು ಜಮಾವಣೆ ಆಗಿದ್ದು ಫೈಟ್ ಆಗ್ತಾ ಇದೆ. ಈ ಪಶ್ಚಿಮ ಬಂಗಾಳ ಯಾಕೆ ಇಷ್ಟರ ಮಟ್ಟಿಗೆ ಕುತೂಹಲ ಆಗ್ತಾ ಇದೆ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಮತದಾನ ಆದ್ರೂ ಕೂಡ ಈಗ ಮೊದಲ ಹಂತದಲ್ಲಿ ಮತದಾನ ಆಗಿದೆಯಲ್ಲ, ಅದರ ಮತ ಎಣಿಕೆ ಪ್ರಕ್ರಿಯೆ ಆಗುತ್ತೆ. 2ನೇ ಹಂತದಲ್ಲಿ ಈ ಮತ ಎಣಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಫಾಲ್ಟಾದಲ್ಲಿ ಆಲ್ರೆಡಿ ಮತ್ತೆ ಮರು ಚುನಾವಣೆ ಮಾಡಬೇಕು ಅಂತ ಚುನಾವಣಾ ಆಯೋಗ ಆಲ್ರೆಡಿ ಘೋಷಣೆ ಮಾಡಿದೆ. ಮೇ 21ಕ್ಕೆ ಫಾಲ್ಟಾ ಸರಿಸುಮಾರು 280 ಮತಗಟ್ಟೆಗಳಲ್ಲಿ ಮತದಾನ ಆಗಿತ್ತು. ಬಟ್ ಅಲ್ಲೆಲ್ಲ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಲ್ಟಾ ಪಲ್ಟಾ ಮಾಡುವಂತಹ ಬೆಳವಣಿಗೆಗಳು ಆಗೋಗಿದೆ. ಹಂಗಾಗಿ ಅಲ್ಲಿ ಮತ್ತೆ ಚುನಾವಣೆ ಆಗ್ಲೇಬೇಕು ಅನ್ನುವಂತಹ ಒತ್ತಾಯದ ಮೇರೆಗೆ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹಂಗಾಗಿ ಪಶ್ಚಿಮ ಬಂಗಾಳದಲ್ಲಿ ಅಷ್ಟು ಕ್ಷೇತ್ರಗಳ ರಿಸಲ್ಟ್ ಇವತ್ತು ಆಚೆ ಬರುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾದಲ್ಲಿ 280ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ವೋಟಿಂಗ್ ಆಗಿತ್ತಲ್ಲ, ಆ ರಿಸಲ್ಟ್ ಇವತ್ತು ಹೊರಬೀಳಲ್ಲ. ಮೇ 24ರ ತನಕ ಕಾಯಲೇಬೇಕು, ಅಂತಿಮ ಫಲಿತಾಂಶ ನೋಡಬೇಕು ಅಂತ. ಸೊ ಉಳಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏನ್ ಮತದಾನ ಆಗಿದೆ ಅಲ್ಲೆಲ್ಲ ಕೂಡ ರಿಸಲ್ಟ್ ಇವತ್ತು ಹೊರಬೀಳುತ್ತೆ. ಪ್ರಮುಖವಾಗಿ ಭವಾನಿಪುರ ಬಹಳ ಜಿದ್ದಾಜಿದ್ದಿನ ಕಣ ಅಂತ ಹೇಳ್ಬಹುದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ. ಕಾರಣ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ವರ್ಸಸ್ ಸುವೇಂದು ಅವರ ಮಧ್ಯೆ ಅತಿ ದೊಡ್ಡ ಫೈಟ್ ಏರ್ಪಟ್ಟಿದೆ. ನಾನು ಆಗ್ಲೇ ಹೇಳದ್ನಲ್ಲ,
ಮಮತಾ ಬ್ಯಾನರ್ಜಿ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಾರಣ ಈ ಬಾರಿ 3 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಮಮತಾ ಬ್ಯಾನರ್ಜಿ ಅವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಲೇಬೇಕು ಅನ್ನುವಂತಹ ಸತತ ಪ್ರಯತ್ನದಲ್ಲಿ ಬಿಜೆಪಿ ಪಾಳಿಯ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೋಗಿ ಅತಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡ್ತಾರೆ, ರ್ಯಾಲಿಗಳನ್ನ ಮಾಡ್ತಾರೆ, ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನ ಸಾಬೀತು ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಇದೆಲ್ಲದರ ಮಧ್ಯದಲ್ಲೂ ಕೂಡ ಮತದಾರರು ಯಾವ ಪಕ್ಷಕ್ಕೆ ಒಲವು ತೋರಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಒನ್ಸ್ ಅಗೈನ್ ಚುನಾವಣೋತ್ತರ ಸಮೀಕ್ಷೆಗಳು ಕೊಟ್ಟಿರುವಂತಹ ರಿಸಲ್ಟ್ ಇಲ್ಲ ಆಡಳಿತ ಪಕ್ಷನೇ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳಿದೆ. ಮಮತಾ ಬ್ಯಾನರ್ಜಿ ಅವರಿಗೆ ಮತ್ತೆ ಅವಕಾಶವನ್ನ ಮತದಾರರು ಕೊಡಲಿದ್ದಾರೆ ಅಂತ. ಹಂಗಾಗಿ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶನೇ ಹೊರಬೀಳುತ್ತಾ, ಅದೇ ಅಂತಿಮ ಆಗುತ್ತಾ, ನಿಜ ಆಗುತ್ತಾ ಅನ್ನೋದನ್ನ ಇನ್ನೇನು ಕೆಲ ಕ್ಷಣಗಳಲ್ಲಿ ಅದಕ್ಕೊಂದು ಅಂತಿಮ ಉತ್ತರ ಸಿಗ್ತಾ ಹೋಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿ ಮತ ಎಣಿಕೆ ಆರಂಭ ಆಗೋಕ್ಕೂ ಮುನ್ನನೇ ಕಾರ್ಯಕರ್ತರಿಂದ ಹೈಡ್ರಾಮಾ ಆಗ್ತಾ ಇರುವಂತಹ ದೃಶ್ಯಗಳು. आप लोग किस पार्टी से? हम लोग तृणमूल कांग्रेस से। तो आप लोग को देख के मालूम नहीं चल रहा किस पार्टी का है? बीजेपी का लिया टीएमसी के लोग गुंडागर्दी कर रहे हैं। गुंडागर्दी होता है, रूल से बात करने का गुंडागिरी हुआ है। आपके पास तो पासेस भी नहीं है, तो इधर से पासेस से अंदर घुसा जाता है। तो हमने नहीं जाएंगे, तो हम लोग बाहर से प्रोटेक्ट कर रहे हैं इसलिए। अच्छा, हाँ, मतलब रोक रहे हैं उन्हें। हाँ, क्यों लोग रोक नहीं रहे? रूल्स बता रहे हैं। सबके लिए अलग रूल नहीं होता है, सबके लिए रूल्स होगा, एक ही रूल्स होगा। पास है, आपके पास के बाद होता नहीं है, 5 के बाद हो रहा है। उनके पास पास है, आपके पास का बात बोल रहे हैं।